ಪ್ರತೀಕಾರ. ಭಾರತದ ಜೊತೆಗೆ ಸ್ವಾತಂತ್ರ್ಯ ಪಡೆದ ದೇಶ ಇಸ್ರೇಲ್. ಸ್ವಾತಂತ್ರ್ಯ ಪಡೆದ ದಿನವೇ ಅದನ್ನು ಇಲ್ಲವಾಗಿಸಲು ಸುತ್ತಣ ದೇಶಗಳು ಒಂದಾಗಿ ದಾಳಿ ಮಾಡಿದವು. ಉತ್ತರ ಮತ್ತು ದಕ್ಷಿಣದ ಮುಸ್ಲಿಂ ಬಾಹುಳ್ಯದ ಪ್ಯಾಲೆಸ್ಟೈನ್ ಅನ್ನು ಬೇರೆ ದೇಶವಾಗಿ ಘೋಷಿಸಲಾಗಲಿಲ್ಲ. ಹೀಗಾಗಿ ಸುತ್ತಲೂ ವೈರಿ ರಾಷ್ಟ್ರಗಳು ತನ್ನೊಳಗೆ ಒಡಲ ಬೆಂಕಿಯಾಗಿ ಪ್ಯಾಲೆಸ್ಟೈನ್ ಭಯೋತ್ಪಾದಕರು ಇದ್ದರೂ ಶಕ್ತ ರಾಷ್ಟ್ರವಾಗಿ ಇಸ್ರೇಲ್ ಹೊರಹೊಮ್ಮಿದ್ದರೆ ಭಾರತ ಇದ್ದಲ್ಲಿಯೇ ಇದೆ. ಇಸ್ರೇಲಿಗರ ಅಪ್ರತಿಮ ದೇಶಭಕ್ತಿ ತಮ್ಮನ್ನು ಕಾಪಾಡಿಕೊಳ್ಳುವಲ್ಲಿ ರಾಜಕೀಯ ಮಾಡದೆ ಸಹಕಾರದೊಡನೆ ನಿಲ್ಲುವ ಪಕ್ಷಗಳು, ಪ್ರತಿಯೊಬ್ಬರೂ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕೆಂಬ ಕಾನೂನು, ನಿಸರ್ಗ ಹಾಗೂ ಮಾನವರ ವಿರೋಧವನ್ನು ಮೆಟ್ಟಿ ನಿಂತು ಹೊಸತನ್ನು ಕಂಡುಕೊಳ್ಳುವ ಛಲ, ಈ ಗುಣಗಳು ನಮ್ಮಲ್ಲಿ ಇದ್ದಿದ್ದರೆ ನಮ್ಮ ದೇಶದ ಕದರ್ ಬೇರೆಯೇ ಇರುತ್ತಿತ್ತು. ಇಸ್ರೇಲಿನ ಗೂಢಾಚಾರ ಜಾಲ, ಮೊಸಾದ್ನ ಸಾಹಸಗಳನ್ನು ಕುತೂಹಲಕಾರಿಯಾಗಿ ತಮ್ಮ ಇತ್ತೀಚಿನ ಪುಸ್ತಕ ಪ್ರತೀಕಾರದಲ್ಲಿ ನೀಡಿದ್ದಾರೆ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್. ಮೊಸಾದ್ನ ಈ ಸಾಹಸಗಳಲ್ಲಿ ಕೆಲವುದರಲ್ಲಿ ಭಾಗಿಯಾದ ಅಧಿಕಾರಿಗಳಿಂದ ತರಬೇತಿ ಪಡೆದ ಲೇಖಕರಾದ್ದರಿಂದ ಈ ಪುಸ್ತಕಕ್ಕೆ ಒಂದು ವಿಧದ ಅಧಿಕೃತತೆಯೂ ಇದೆ. ಈ ಪ್ರತೀಕಾರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 7:10 ಮರುಪ್ರಸಾರ ಗುರುವಾರ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 ಸಮುದಾಯ ರೇಡಿಯೋದಲ್ಲಿ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಪ್ರತೀಕಾರ, ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆಗಳು. ಇಸ್ರೇಲಿನ ಅತಿ ಹೆಸರಾಂತ ಗೂಢಚಾರಿ ಎಲಿ ಕೊಹೇನ್ 1965 ಮೇ 8 ಸಿರಿಯಾದ ರಾಜಧಾನಿ ದಮಾಸ್ಕಸ್ ನಗರದ ಮಧ್ಯಭಾಗದ ಮಾರ್ಜೆ ಚೌಕದಲ್ಲಿ ಜನಜಂಗುಳಿ ನೆರೆದಿತ್ತು. ಅಂದು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಗಲ್ಲಿಗೆ ಏರಿಸುವವರಿದ್ದರು. ಹೀಗಾಗಿ ಆತ ಯಾರು, ಯಾವ ಅಪರಾಧವನ್ನು ಮಾಡಿದ್ದಾನೆ ಎಂದು ತಿಳಿಯಲು ನೆರೆದಿದ್ದ ಜನರು ಕುತೂಹಲಗೊಂಡಿದ್ದರು. ಸ್ವಲ್ಪ ಸಮಯದ ನಂತರ ಕರಿಯ ಸೂಟುಧಾರಿಯಾಗಿದ್ದ ಒಬ್ಬ ವ್ಯಕ್ತಿಯನ್ನು ಚೌಕದ ಮಧ್ಯಭಾಗಕ್ಕೆ ಕರೆತರಲಾಯಿತು. ನೋಡಲು ಸಿನಿಮಾ ಹೀರೋನಂತೆ ಕಾಣುತ್ತಿದ್ದ ಆತನಿಗೆ ದಪ್ಪ ಮೀಸೆಯಿತ್ತು. ತನ್ನ ದಟ್ಟ ಕರಿಯ ಕೂದಲನ್ನು ಆತ ನೀಟಾಗಿ ಬಾಚಿಕೊಂಡಿದ್ದ. ಅವನ ಮುಖದಲ್ಲಿ ಯಾವುದೇ ಆತಂಕವಿಲ್ಲದೆ ಶಾಂತಿ ಭಾವನೆ ಮೂಡಿತ್ತು. ಆತನಿಗೆ ಸೈನಿಕರು ಬಿಳಿಯ ಬಣ್ಣದ ಹೊದಿಕೆಯೊಂದನ್ನು ತೊಡಿಸಿದರು. ಅದರ ಮೇಲೆ ಅರಬಿಕ್ ಭಾಷೆಯಲ್ಲಿ ಈ ರೀತಿ ಬರೆದಿತ್ತು: ಸಿರಿಯಾದ ಅರಬ್ ನಾಗರಿಕರ ಹೆಸರಿನಲ್ಲಿ ಸಿರಿಯಾದ ಮಿಲಿಟರಿ ನ್ಯಾಯಾಲಯವು ಮೊಹರಂ 1385 7 ಅಂದರೆ 1965 ಮೇ 8 ನಡೆಸಿದ ಸಭೆಯಲ್ಲಿ ಟೆಲ್ ಅವೀವ್ನ ನಿವಾಸಿ ಎಲಿಯಾಹು ಬೆನ್ ಶಾವನ್ ಕೋಹೇನ್ ಎನ್ನುವವನಿಗೆ ಮರಣದಂಡನೆ ವಿಧಿಸಬೇಕೆಂದು ನಿರ್ಧರಿಸಿದೆ. ಆತ ಈ ಅಪರಾಧಗಳನ್ನು ಎಸಗಿದ್ದಾನೆ. 1. ಮಿಲಿಟರಿಗೆ ಸೇರಿದ ಪ್ರದೇಶದಲ್ಲಿ ಮಾರುವೇಷದಲ್ಲಿ ಅತಿಕ್ರಮ ಪ್ರವೇಶ. 2. ದೇಶದ ಭದ್ರತೆಗೆ ಸಂಬಂಧಿಸಿದ ಮಾಹಿತಿಯ ಕಳ್ಳತನ. ಆತನನ್ನು ಮಿಲಿಟರಿ ಪೀನಲ್ ಕೋಡ್ ಆರ್ಟಿಕಲ್ 158, 159 ಅನ್ವಯ ಮತ್ತು ಜನರಲ್ ಪೀನಲ್ ಕೋಡ್ 271, 272, 274 ಅನ್ವಯ ಗಲ್ಲಿಗೆ ಏರಿಸಲಾಗುತ್ತಿದೆ. ಇದೇ ಅಂತಿಮ ತೀರ್ಮಾನ. ಕೆಲವೇ ನಿಮಿಷಗಳ ನಂತರ ಆತನನ್ನು ಗಲ್ಲಿಗೆ ಏರಿಸಲಾಯಿತು. ಆತ ನಗುನಗುತ್ತಲೇ ಮರಣದಂಡನೆಯನ್ನು ಸ್ವೀಕರಿಸಿದ. ಆತನೇ ಇಸ್ರೇಲ್ ದೇಶ ಕಂಡ ಅತ್ಯಂತ ಹೆಸರಾಂತ ಗೂಢಚಾರ ಎಲಿ ಕೊಹೇನ್. 6 ಡಿಸೆಂಬರ್ 1924 ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಯಹೂದಿ ಕುಟುಂಬವೊಂದರಲ್ಲಿ ಜನಿಸಿದ ಎಲಿ ಕೊಹೇನ್ ಕೈರೋದ ಫರೂಕ್ ವಿಶ್ವವಿದ್ಯಾನಿಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ತನ್ನ ಶಿಕ್ಷಣವನ್ನು ಪಡೆದ. ಆ ಸಮಯದಲ್ಲಿ ಸಾವಿರಾರು ಯಹೂದಿ ಕುಟುಂಬಗಳು ಈಜಿಪ್ಟ್ ದೇಶದಲ್ಲಿ ವಾಸಿಸುತ್ತಿದ್ದವು. ಆದರೆ ಈಜಿಪ್ಟ್ ದೇಶಕ್ಕೆ ಮಿಲಿಟರಿ ಆಡಳಿತ ಬಂದಾಗ ಆ ಆಡಳಿತವು ತನ್ನ ದೇಶದಲ್ಲಿದ್ದ ಯಹೂದಿಗಳ ಮೇಲೆ ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಳ್ಳತೊಡಗಿತು. ಈ ಕಾರಣಕ್ಕಾಗಿ
ಈಜಿಪ್ಟಿನಲ್ಲಿದ್ದ ಯಹೂದಿಗಳನ್ನು ಈಜಿಪ್ಟ್ನ ಸರ್ಕಾರಕ್ಕೆ ತಿಳಿಯದಂತೆ ಇಸ್ರೇಲ್ ದೇಶಕ್ಕೆ ಕಳಿಸಲು ಹಲವಾರು ಯಹೂದಿ ಯುವಕರು ಕಾರ್ಯನಿರತರಾಗಿದ್ದರು. ಇದೇ ಅಲ್ಲದೆ ಕೆಲವು ಯಹೂದಿಗಳು ಆತಂಕವಾದಿ ಕೃತ್ಯಗಳನ್ನು ಮಾಡತೊಡಗಿದ್ದರು. ಎಲಿ ಕೊಹೇನ್ ಈ ಕಾರ್ಯಗಳಿಗೆ ತನ್ನ ಬೆಂಬಲವನ್ನು ತೋರಿಸಿದ್ದಲ್ಲದೆ ಯಹೂದಿಗಳ ಪರವಾಗಿ ಹಲವಾರು ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡಿದ್ದ. ಯಹೂದಿಗಳ ಪರವಾಗಿದ್ದವರನ್ನು ಇಸ್ರೇಲಿನ ಗೂಢಚಾರರು ಎಂದು ಬಿಂಬಿಸಿದ್ದ ಅಂದಿನ ಈಜಿಪ್ಟ್ ಸರ್ಕಾರ ಹಲವಾರು ಯುವಕರನ್ನು ಬಂಧನಕ್ಕೆ ಒಳಪಡಿಸಿತ್ತು. ಒಂದು ದಿನ ಕೊಹೇನ್ಗೆ ಅವನ ಪರಿಚಯಸ್ಥ ಪೊಲೀಸ್ ಅಧಿಕಾರಿಯೊಬ್ಬರು, ನಾವು ಇಸ್ರೇಲಿ ಗೂಢಚಾರರನ್ನು ಪತ್ತೆ ಮಾಡಲು ಹೊರಟಿದ್ದೇವೆ ಎಂದು ಹೇಳಿದ ಕಾರಣ ಕೊಹೇನ್ ತಕ್ಷಣ ತನ್ನ ಮನೆಗೆ ಓಡಿ ಹೋಗಿ ಅಲ್ಲಿ ಅಡಗಿಸಿದ್ದ ಒಂದು ಗನ್ ಮತ್ತು ಗೂಢಚರ್ಯೆಗೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳನ್ನು ಎಸೆದು ಬಿಟ್ಟ. ಅನಂತರ ಅವನ ಮನೆಗೆ ಬಂದು ಪೊಲೀಸರು ಶೋಧ ಮಾಡಿದಾಗ ಅವನ ವಿರುದ್ಧ ಯಾವ ಸಾಕ್ಷ್ಯವೂ ಸಿಗಲಿಲ್ಲ. ಅನಂತರವೂ ಆತ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿ ಇಸ್ರೇಲ್ ಪರವಾದ ಆತಂಕವಾದಿಗಳ ಗುಂಪೊಂದಕ್ಕೆ ಸೇರಿಕೊಂಡ. ಕೊಹೇನ್ ಸೇರಿದ್ದ ಗುಂಪು ಈಜಿಪ್ಟ್ನ ಹಲವಾರು ಕಡೆಗಳಲ್ಲಿ ಬಾಂಬುಗಳನ್ನು ಹಾಕಿ ಸರ್ಕಾರಿ ಆಸ್ತಿಗಳನ್ನು ಹಾಳುಗೆಡವಿತ್ತು. 1956ರ ಒಂದು ದಿನ ಈ ಗುಂಪಿನ ಸದಸ್ಯರು ಬಾಂಬುಗಳನ್ನು ಕೊಂಡೊಯ್ಯುತ್ತಿದ್ದಾಗ ಒಂದು ನಾಡ ಬಾಂಬ್ ಎಲಿಯ ಸ್ನೇಹಿತನ ಕೈಯಲ್ಲೇ ಸಿಡಿಯಿತು. ಆತನನ್ನು ಪೊಲೀಸರು ಬಂಧಿಸಿ ವಿಚಾರಿಸಿದಾಗ ಆತ ಗುಂಪಿನ ಎಲ್ಲ ಸದಸ್ಯರ ಹೆಸರುಗಳನ್ನೂ ಹೇಳಿದ. ಎಲಿಯನ್ನೂ ಬಂಧಿಸಲಾಯಿತು. ಆದರೆ ಅವನ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರ ಸಿಗದ ಕಾರಣ ಅವನನ್ನು ಬಿಡುಗಡೆ ಮಾಡಲಾಯಿತು. 1956ರಲ್ಲಿ ಈಜಿಪ್ಟ್ನ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಜರ್ ಸೂಯಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡುತ್ತೇನೆಂದು ಘೋಷಿಸಿದಾಗ ಈಜಿಪ್ಟ್ನ ವಿರುದ್ಧ ಇಸ್ರೇಲ್, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಯುದ್ಧ ಸಾರಿದವು. ಯುದ್ಧದಲ್ಲಿ ಈ ಮೂರೂ ರಾಷ್ಟ್ರಗಳು ಜಯಗಳಿಸಿದರೂ ಅನಂತರ ನಡೆದ ಸಂಧಾನದಂತೆ ಸೂಯಜ್ ಕಾಲುವೆಯ ಉಸ್ತುವಾರಿಯನ್ನು ಈಜಿಪ್ಟ್ ದೇಶವೇ ನೋಡಿಕೊಳ್ಳಬೇಕು ಎಂದು ತೀರ್ಮಾನವಾಯಿತು. 1956ರ ಡಿಸೆಂಬರ್ನಲ್ಲಿ ಈಜಿಪ್ಟ್ನಲ್ಲಿ ಯಹೂದಿಗಳ ಮೇಲೆ ಅತ್ಯಾಚಾರಗಳು ಹೆಚ್ಚಾದಾಗ ಕೊಹೇನ್ ಈಜಿಪ್ಟ್ ದೇಶವನ್ನು ಬಿಟ್ಟು ಇಸ್ರೇಲ್ಗೆ ಹಿಂದಿರುಗಿದ. 1957ರಲ್ಲಿ ಇಸ್ರೇಲ್ ದೇಶದ ರಕ್ಷಣಾ ಪಡೆಯ ಗೂಢಚಾರ ದಳ ಅಮನ್ನಲ್ಲಿ ಆತನಿಗೆ ಕೆಲಸ ದೊರೆಯಿತು. ಕೊಹೇನ್ 4 ಭಾಷೆಯನ್ನು ಸುಲಭವಾಗಿ ಮಾತನಾಡಬಲ್ಲವನಾಗಿದ್ದರಿಂದ ಆತನಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬರುತ್ತಿದ್ದ ಗುಪ್ತಚರ ವರದಿಗಳನ್ನು ಭಾಷಾಂತರಗೊಳಿಸುವ ಕೆಲಸವನ್ನು ಕೊಡಲಾಯಿತು. ವಿವಿಧ ಮೂಲಗಳಿಂದ ಬಂದ ಮಾಹಿತಿಗಳನ್ನು ಭಾಷಾಂತರಿಸಿದ ನಂತರ ಅವನ್ನು ಕ್ರೋಢೀಕರಿಸಿ ವರದಿಗಳನ್ನು ಬರೆಯುವ ಕೆಲಸ ಅವನದ್ದಾಗಿತ್ತು. ಆದರೆ ಕೊಹೇನ್ಗೆ ಆಫೀಸಿನಲ್ಲಿ ಕುಳಿತು ಕಡತಗಳನ್ನು ನೋಡುವುದು ಬೇಸರ ತರಿಸಿತ್ತು. ಆತನಿಗೆ ಹೊರಗೆ ಹೋಗಿ ಕೆಲಸ ಮಾಡುವ ಆಸಕ್ತಿ ಇದ್ದ ಕಾರಣ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಒಂದು ವಿಮಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. 6 ತಿಂಗಳ ನಂತರ ಆತನಿಗೆ ಆ ಕೆಲಸವೂ ಬೇಸರ ತರಿಸಿತು. ಕೊಹೇನ್ಗೆ ಮೊಸಾದ್ ಗೂಢಚರ ಸಂಸ್ಥೆಗೆ ಸೇರಬೇಕು ಎಂದು ಆಸೆಯಾಗಿ ಅಲ್ಲಿಗೆ ಅರ್ಜಿ ಹಾಕಿದ. ಆದರೆ ಅವನನ್ನು ಅಂದಿನ ಮೊಸಾದ್ ಮುಖ್ಯಸ್ಥರು ಈತ ಗೂಢಚರ್ಯೆ ಕೆಲಸಕ್ಕೆ ಸೂಕ್ತನಲ್ಲ ಎಂದು ಕಾರಣ ನೀಡಿ ಅವನ ಅರ್ಜಿಯನ್ನು ತಿರಸ್ಕರಿಸಿದರು. ಹೀಗಾಗಿ ಆತ ಖಾಸಗಿ ಕಂಪನಿಯ ಕೆಲಸದಲ್ಲಿ ಮುಂದುವರಿದ. ಕೆಲ ಕಾಲ ನಂತರ ಆತ ನಾದಿಯಾ ಎನ್ನುವ ನರ್ಸ್ಗಳನ್ನು ಮದುವೆಯಾದ. ನಾದಿಯಾ ಇಸ್ರೇಲಿನ ಒಬ್ಬ ಹೆಸರಾಂತ ಕವಿಯ ಸೋದರಿಯಾಗಿದ್ದಳು. ಕಾಲಕ್ರಮೇಣ ಅವರಿಗೆ 2 ಹೆಣ್ಣು ಮಕ್ಕಳು ಜನಿಸಿದರು. ಏತನ್ಮಧ್ಯೆ ಮೊಸಾದ್ನ ಅಂದಿನ ಮುಖ್ಯಸ್ಥ ಮೀರ್ ಹಮೀದ್ ಸಿರಿಯಾ ದೇಶದಲ್ಲಿ ಗೂಢಚರ ಕೆಲಸವನ್ನು ಮಾಡಲು ಒಬ್ಬ ಸೂಕ್ತ ವ್ಯಕ್ತಿಗಾಗಿ ಹುಡುಕುತ್ತಿದ್ದರು. ಆ ಸಮಯದಲ್ಲಿ ಮೊಸಾದ್ಗೆ ಸೇರಲು ಬಯಸಿ ಬಂದಿದ್ದ ಹಲವಾರು ಅರ್ಜಿಗಳನ್ನು ಅವರು ಪರಿಶೀಲಿಸುತ್ತಿದ್ದಾಗ ತಿರಸ್ಕೃತಗೊಂಡಿದ್ದ ಎಲಿ ಕೊಹೇನ್ನ ಅರ್ಜಿ ಅವರ ಕಣ್ಣಿಗೆ ಬಿದ್ದಿತು. ಆತನ ಅರ್ಜಿ ಮತ್ತು ಪೂರ್ವಾಪರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆತನಿಗೆ 4 ಭಾಷೆಗಳು ಬರುತ್ತಿದ್ದು ಆತನ ಜ್ಞಾಪಕ ಶಕ್ತಿ ಹೆಚ್ಚಾಗಿದ್ದ ಕಾರಣ ಆತ ಇಸ್ರೇಲ್ ಗೂಢಚಾರನಾಗಲು ಉತ್ತಮ ಗುಣಗಳನ್ನು ಹೊಂದಿದ್ದಾನೆ ಎಂದು ಅವರು ಭಾವಿಸಿದರು. ನಂತರ ಮೊಸಾದ್ನ ಗೂಢಚಾರರು ಕೊಹೇನ್ಗೆ ತಿಳಿಯದ ಹಾಗೆ ಅವನ ಚಲನವಲನಗಳನ್ನು 1 ವಾರದ ಕಾಲ ಪರಿಶೀಲಿಸಿದರು. ಆತನಲ್ಲಿ ಯಾವುದೇ ದುರ್ಗುಣಗಳನ್ನು ಕಾಣದ ಅವರು ಅದೇ ರೀತಿಯೇ ವರದಿ ಸಲ್ಲಿಸಿದರು. ಹೀಗಾಗಿ ಮೊಸಾದ್ ಅವನನ್ನು ತನ್ನ ಸಂಸ್ಥೆಗೆ ಸೇರಲು ಆಹ್ವಾನಿಸಿತು. ಆತ ಒಪ್ಪಿ ಮೊಸಾದ್ಗೆ ಸೇರಿದ ನಂತರ ಆತನಿಗೆ ಮೊಸಾದ್ ತರಬೇತಿ ಶಾಲೆಯಲ್ಲಿ
6 ತಿಂಗಳ ತರಬೇತಿ ನೀಡಲಾಯಿತು. ಆತ ಈ ತರಬೇತಿಯನ್ನು ಉತ್ತಮ ಅಂಕಗಳನ್ನು ಗಳಿಸಿ ಮುಗಿಸಿದ. ಈತ ಕಚೇರಿ ಕೆಲಸಕ್ಕಿಂತ ಹೊರಗಿನ ಕೆಲಸ ಮಾಡಲು ಸೂಕ್ತನಾಗಿದ್ದಾನೆ ಎಂದು ಆತನ ಹಿರಿಯ ಅಧಿಕಾರಿಗಳು ತೀರ್ಮಾನಿಸಿದರು. ಕೊಹೇನ್ನನ್ನು ಅರ್ಜೆಂಟೈನಾ ದೇಶಕ್ಕೆ ಸಿರಿಯಾ ಮೂಲದ ಒಬ್ಬ ಅರಬ್ ವ್ಯಾಪಾರಿಯ ಸೋಗಿನಲ್ಲಿ ಕಳುಹಿಸಬೇಕು ಎಂದು ತೀರ್ಮಾನಿಸಿದ ಮೊಸಾದ್ ಅವನಿಗೆ ಹೊಸದಾದ ಗುರುತನ್ನೇ ನೀಡಿತು. ನಿನ್ನ ಹೆಸರು ಕಮಲ್, ನಿನ್ನ ತಂದೆಯ ಹೆಸರು ಅಮೀನ್ ತಾಬೆಟ್ ಎಂದು, ನಿನ್ನ ತಾಯಿಯ ಹೆಸರು ಸಯೀದಾ ಇಬ್ರಾಹಿಂ, ನಿನ್ನ ಮಾತಾಪಿತರು ಸಿರಿಯನ್ನರು, ನಿನಗೆ ಒಬ್ಬ ಸೋದರಿ ಇದ್ದು ಆಕೆ ಸಣ್ಣ ವಯಸ್ಸಿನಲ್ಲಿಯೇ ಮೃತಪಟ್ಟಳು. ನೀನು ಲೆಬನಾನ್ನ ಬೈರೂತ್ನಲ್ಲಿ ಜನಿಸಿದೆ. ನೀನು 3 ವರ್ಷದವನಾಗಿದ್ದಾಗ ನಿನ್ನ ಕುಟುಂಬ ಲೆಬನಾನ್ ಬಿಟ್ಟು ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾಕ್ಕೆ ವಲಸೆ ಹೋಯಿತು. ನಿನ್ನ ತಂದೆ ಒಬ್ಬ ದೊಡ್ಡ ಜವಳಿ ವ್ಯಾಪಾರಿಯಾಗಿದ್ದ. 1946ರಲ್ಲಿ ನಿನ್ನ ಚಿಕ್ಕಪ್ಪ ಅರ್ಜೆಂಟೈನಾ ದೇಶಕ್ಕೆ ವಲಸೆ ಹೋದ. ಅದರಂತೆ ನೀನು ಕೂಡ 1947ರಲ್ಲಿ ಅರ್ಜೆಂಟೈನಾಗೆ ಹೋದೆ. 1956ರಲ್ಲಿ ನಿನ್ನ ತಾಯಿ ಮೃತಪಟ್ಟ ನಂತರ ನೀನು ನಿನ್ನ ಚಿಕ್ಕಪ್ಪನ ಜೊತೆ ಒಂದು ಟ್ರಾವೆಲ್ ಏಜೆನ್ಸಿ ನಡೆಸುತ್ತಿದ್ದೆ ಮತ್ತು ನಂತರ ವ್ಯಾಪಾರಸ್ಥನಾಗಿ ಸಾಕಷ್ಟು ಯಶಸ್ಸು ಗಳಿಸಿರುವೆ. ಇದೇ ನಿನ್ನ ಕಥೆ. ಇದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಯಾರೇ ಕೇಳಿದರೂ ಇದನ್ನೇ ಹೇಳಬೇಕು ಎಂದು ಮೊಸಾದ್ ಅಧಿಕಾರಿಗಳು ಅವನಿಗೆ ತಿಳಿಸಿದರು. ಅನಂತರ ಕೊಹೇನ್ಗೆ ಗೂಢಚರ್ಯೆಯ ವಿವಿಧ ಆಯಾಮಗಳ ತರಬೇತಿಯನ್ನು ನೀಡಲಾಯಿತು. ಯಾರಾದರೂ ಅವನನ್ನು ಬೆನ್ನಟ್ಟಿದರೆ ಹೇಗೆ ತಪ್ಪಿಸಿಕೊಳ್ಳುವುದು, ಜನಜಂಗುಳಿಯಲ್ಲಿ ಹೇಗೆ ಮಾಯವಾಗುವುದು, ಯಾರೂ ಅರಿಯದಂತೆ ತಮಗೆ ಬೇಕಾದವರನ್ನು ಹೇಗೆ ಹಿಂಬಾಲಿಸುವುದು, ಯಾವ ರೀತಿ ಆತ್ಮರಕ್ಷಣೆ ಮಾಡಿಕೊಳ್ಳುವುದು, ಸುಳ್ಳು ಹೇಳುವುದು, ಎಷ್ಟೇ ದೈಹಿಕ ಹಿಂಸೆ ಕೊಟ್ಟರೂ ಹೇಗೆ ಬಾಯಿ ಬಿಡದಿರುವುದು ಇತ್ಯಾದಿ ವಿಷಯಗಳನ್ನು ಕಲಿಸಲಾಯಿತು. ಆತನನ್ನು ಅರಬ್ ಮುಸಲ್ಮಾನನೆಂದು ಬಿಂಬಿಸುತ್ತಿದ್ದ ಕಾರಣ ಅವನಿಗೆ ಒಬ್ಬ ವಿಶೇಷ ಶಿಕ್ಷಕನನ್ನು ನೇಮಕ ಮಾಡಲಾಯಿತು. ಆತನಿಗೆ ಕುರಾನ್ನ ಮುಖ್ಯ ಪಾಠಗಳನ್ನು ಕಲಿಸಿ ಮುಸಲ್ಮಾನರ ಪ್ರಾರ್ಥನಾ ವಿಧಿವಿಧಾನಗಳನ್ನು ಕಲಿಸಲಾಯಿತು. ಈ ತರಬೇತಿಯ ನಂತರ ಆತನಿಗೆ ಅರ್ಜೆಂಟೈನಾಗೆ ಹೋಗಲು ತಿಳಿಸಲಾಯಿತು. ಎಲಿ ಕೊಹೇನ್ಗೆ ತನ್ನ ಮನೆಯಲ್ಲಿ ತಾನು ಮೊಸಾದ್ಗೆ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಬಾರದೆಂದು ಹೇಳಿದ್ದ ಕಾರಣ ಆತ ತನ್ನ ಪತ್ನಿಗೆ ತನಗೆ ಅರ್ಜೆಂಟೈನಾದಲ್ಲಿ ಉತ್ತಮ ಕೆಲಸ ಸಿಕ್ಕಿರುವುದಾಗಿ ತಿಳಿಸಿ ತಾನು ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ. 1961 ಫೆಬ್ರವರಿಯಲ್ಲಿ ಎಲಿ ಕೊಹೇನ್ನನ್ನು ಅವನ ಮನೆಯಿಂದ ಟೆಲ್ ಅವೀವ್ನ ಲಾರ್ಡ್ ವಿಮಾನ ನಿಲ್ದಾಣಕ್ಕೆ, ಈಗ ಈ ವಿಮಾನ ನಿಲ್ದಾಣಕ್ಕೆ ಬೆನ್ ಗುರಿಯನ್ ವಿಮಾನ ನಿಲ್ದಾಣವೆಂದು ಹೆಸರಿಡಲಾಗಿದೆ, ಒಬ್ಬ ಅಪರಿಚಿತ ವ್ಯಕ್ತಿ ಕರೆದುಕೊಂಡು ಹೋದ. ಟ್ಯಾಕ್ಸಿಯಲ್ಲಿ ಆ ವ್ಯಕ್ತಿ ಅವನಿಗೆ ಒಂದು ನಕಲಿ ಪಾಸ್ಪೋರ್ಟ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ಗಾಗಿ ವಿಮಾನದ ಟಿಕೆಟ್ ಕೊಟ್ಟಿದ್ದನಲ್ಲದೆ $500 ಅಮೆರಿಕನ್ ಕೊಟ್ಟ. ಪಾಸ್ಪೋರ್ಟ್ನಲ್ಲಿ ಅವನ ಹೆಸರನ್ನು ಕಮಲ್ ಅಮೀನ್ ತಾಬೆಟ್ ಎಂದು ಬರೆಯಲಾಗಿತ್ತು. ಇದೇನು ಜ್ಯೂರಿಕ್ವರೆಗೆ ಮಾತ್ರ ಟಿಕೆಟ್ ಇದೆಯಲ್ಲ ಎಂದು ಕೊಹೇನ್ ಕೇಳಿದಾಗ ಆ ವ್ಯಕ್ತಿ ಉತ್ತರಿಸಲಿಲ್ಲ. ಮರು ಮಾತನಾಡದೆ ಕೊಹೇನ್ ಜ್ಯೂರಿಕ್ಕಿಗೆ ಹೋಗಿ ಇಳಿದ ಕೂಡಲೇ ಅಲ್ಲಿ ಒಬ್ಬ ವ್ಯಕ್ತಿ ಅವನನ್ನು ಭೇಟಿಯಾಗಿ ಅವನಿಗೆ ಇನ್ನೊಂದು ಪಾಸ್ಪೋರ್ಟ್ ಕೊಟ್ಟ. ಅದರಲ್ಲಿ ಚಿಲಿ ದೇಶಕ್ಕೆಂದು ವೀಸಾ ಇದ್ದದ್ದಲ್ಲದೆ ಅರ್ಜೆಂಟೈನಾ ದೇಶದಲ್ಲಿ ಇಳಿಯುವಂತಹ ಟ್ರಾನ್ಸಿಟ್ ವೀಸಾ ಕೂಡ ಇತ್ತು. ಅದರಲ್ಲಿ ಆತನ ಹೆಸರು ಬೇರೆಯಾಗಿತ್ತು. ಆ ವೀಸಾ ಮತ್ತು ಟಿಕೆಟ್ಗಳ ಮೂಲಕ ಮಾರನೆಯ ದಿನ ಸಂಜೆ ಎಲಿ ಕೊಹೇನ್ ಅರ್ಜೆಂಟೈನಾದ ರಾಜಧಾನಿ ಬೋನಸ್ ಐರೆಸ್ಗೆ ಬಂದು ಇಳಿದ. ಆತನಿಗೆ ಸೂಚಿಸಿದಂತೆ ಆತ ಒಂದು ಹೋಟೆಲ್ಗೆ ಹೋಗಿ ರೂಮ್ ಬಾಡಿಗೆಗೆ ಪಡೆದ. ಮಾರನೆಯ ದಿನ ಆ ಹೋಟೆಲ್ನ ಎದುರಿಗಿದ್ದ ಒಂದು ಸಣ್ಣ ರೆಸ್ಟೋರೆಂಟ್ನಲ್ಲಿ ಕಾಫಿ ಕುಡಿಯುತ್ತಿರುವಾಗ ಅವನ ಬಳಿ ಬಂದ ಒಬ್ಬ ಮುದುಕ ತನ್ನ ಹೆಸರನ್ನು ಅಬ್ರಾಹಂ ಎಂದು ತಿಳಿಸಿ, ನೀನು ಈಗಲೇ ಹೋಟೆಲ್ಗೆ ಹೋಗಿ ನಿನ್ನ ಸೂಟ್ಕೇಸನ್ನು ತೆಗೆದುಕೊಂಡು ಬಾ, ನಿನ್ನನ್ನು ನಿನಗೆ ನಿಗದಿ ಮಾಡಿರುವ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದ. ಅಂತೆಯೇ ಕೊಹೇನ್ ಹೋಟೆಲ್ ರೂಮ್ ಖಾಲಿ ಮಾಡಿದ. ವಿಶಾಲವಾದ ಆ ಮನೆ ಕೊಹೇನ್ಗೆ ತುಂಬಾ ಹಿಡಿಸಿತು. ಆತ ಅಲ್ಲಿ ಹೋದ ಕೆಲ ದಿನಗಳ ನಂತರ ಆತನಿಗೆ ಒಬ್ಬ ಶಿಕ್ಷಕನನ್ನು ನೇಮಿಸಲಾಯಿತು. ಅರ್ಜೆಂಟೈನಾದಲ್ಲಿ ಸ್ಪಾನಿಷ್ ಭಾಷೆ ಮಾತನಾಡುತ್ತಿದ್ದುದರಿಂದ ಆ ಶಿಕ್ಷಕ ಕೊಹೇನ್ಗೆ ಸ್ಪಾನಿಷ್ ಕಲಿಸತೊಡಗಿದ. ಅವನಲ್ಲದೆ ಇನ್ನೊಬ್ಬ ಶಿಕ್ಷಕ ಅವನಿಗೆ ಸಿರಿಯಾ ಮೂಲದ ಅರಬ್ಬರು ಯಾವ ರೀತಿ ಅರಬ್ ಭಾಷೆ ಮಾತನಾಡುತ್ತಾರೆ, ಅವರ ಹಾವಭಾವಗಳೇನು ಮುಂತಾದ ವಿಷಯಗಳನ್ನು ಕಲಿಸಿದ. ಇದಾದ ನಂತರ ಕೊಹೇನ್ಗೆ ಬೇರೆ ಜಾಗಗಳಿಗೆ ಟೆಲಿಗ್ರಾಮ್ ರೀತಿಯಲ್ಲಿ ಗುಪ್ತ ಸಂದೇಶಗಳನ್ನು ಕಳುಹಿಸಲು ಒಂದು ಟ್ರಾನ್ಸ್ಮಿಟರ್ ಯಂತ್ರವನ್ನು ಕೊಡಲಾಯಿತು. ಅದನ್ನು ಹೇಗೆ ಉಪಯೋಗಿಸುವುದು ಎನ್ನುವುದನ್ನು ಕಲಿಸಿಕೊಡಲಾಯಿತು. ನೀನು ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡ, ಇಲ್ಲಿರುವ
ಸಿರಿಯಾ ಮೂಲದ ಅರಬ್ರನ್ನು ಪರಿಚಯ ಮಾಡಿಕೊ, ಅವರನ್ನು ನಿನ್ನ ಮನೆಗೆ ಕರೆದು ಪಾರ್ಟಿ ಮಾಡು, ಅದಕ್ಕೆ ಬೇಕಾದ ಹಣ ನಾವು ಕೊಡುತ್ತೇವೆ ಎಂದು ಅವನ ಅಧಿಕಾರಿಗಳು ಅವನಿಗೆ ಹೇಳಿದರು. ಅದೇ ರೀತಿ ಬೋನಸ್ ಐರೆಸ್ನಲ್ಲಿದ್ದ ಅರಬ್ಬಿಯರನ್ನು ಕಮಲ್ ತಾಬೆಟ್ ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳತೊಡಗಿದ. ಎಲ್ಲರಿಗೂ ತಾನು ಒಬ್ಬ ಜವಳಿ ವ್ಯಾಪಾರಿ ಎಂದು ಹೇಳಿಕೊಂಡು ತಾನು ಆಮದು ರಫ್ತು ವ್ಯವಹಾರವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡ. ಕೆಲವೇ ತಿಂಗಳುಗಳಲ್ಲಿ ಆತನಿಗೆ ಹಲವಾರು ಪ್ರಮುಖ ಸ್ಥಳೀಯ ಸಿರಿಯನ್ ಅರಬ್ಬರು ಸ್ನೇಹಿತರಾದರು. ಆತನ ಮಾತುಕತೆ, ಹಾವಭಾವ, ಆತನ ಆತ್ಮವಿಶ್ವಾಸ ಇವೆಲ್ಲದರ ಪರಿಣಾಮ ಆ ನಗರದಲ್ಲಿ ಕೊಹೇನ್ ಉರುಫ್ ಕಮಲ್ ಜನಪ್ರಿಯನಾದ. ಆತನನ್ನು ಸಿರಿಯಾ ಮೂಲದ ಅರಬ್ಬರು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಔತಣಗಳನ್ನು ಕೊಡಲಾರಂಭಿಸಿದರು. ಕಾಲಕ್ರಮೇಣ ಆತ ಅತ್ಯಂತ ಜನಪ್ರಿಯ ವ್ಯಕ್ತಿಯಾದ. ಕೆಲ ದಿನಗಳ ನಂತರ ಅರ್ಜೆಂಟೈನಾದಿಂದ ಹೊರಡುತ್ತಿದ್ದ ಅರಬ್ ವರ್ಲ್ಡ್ ಎನ್ನುವ ಪತ್ರಿಕೆಯ ಸಂಪಾದಕ ಕೊಹೇನ್ಗೆ ಪರಿಚಯವಾದ. ಆತ ಕೊಹೇನ್ನ ಮಾತುಗಳಿಂದ ಎಷ್ಟು ಪ್ರಭಾವಿತನಾದನೆಂದರೆ ಆತನ ಖಾಸಾ ಸ್ನೇಹಿತನಾದ. ಈ ಸಂಪಾದಕನ ಮೂಲಕ ಕೊಹೇನ್ ಅರ್ಜೆಂಟೈನಾದಲ್ಲಿದ್ದ ಸಿರಿಯಾ ರಾಯಭಾರ ಕಚೇರಿಯ ರಾಯಭಾರಿ ಮತ್ತಿತರ ಸಿಬ್ಬಂದಿ ವರ್ಗದವರ ಪರಿಚಯ ಮಾಡಿಕೊಂಡ. ಒಂದು ದಿನ ಸಿರಿಯಾ ದೇಶದ ರಾಯಭಾರಿ ಕೊಟ್ಟ ದೊಡ್ಡ ಔತಣಕೂಟದಲ್ಲಿ ಎಲಿ ಕೊಹೇನ್ ಅದೇ ಕಚೇರಿಯ ಜನರಲ್ ಅಮೀನ್ ಎಲ್ ಹಫೀಜ್ ಎನ್ನುವವನ ಪರಿಚಯ ಮಾಡಿಕೊಂಡ. ಆ ಅಧಿಕಾರಿ ಸಿರಿಯಾದ ಸೈನ್ಯದ ಅಧಿಕಾರಿಯಾಗಿದ್ದು ಸಿರಿಯಾ ದೇಶದ ನಾಯಕರಿಗೆ ಬಹಳ ಹತ್ತಿರವಾಗಿದ್ದ. ವಾರವೊಂದರ ನಂತರ ಕೊಹೇನ್ ತನ್ನ ಇಸ್ರೇಲಿ ಮೇಲಧಿಕಾರಿಗಳು ಸೂಚಿಸಿದಂತೆ ಪತ್ರಕರ್ತ ಹಸನ್ ಬಳಿ ಬಂದು ತನಗೆ ಪರದೇಶದಲ್ಲಿದ್ದು ಬೇಸರವಾಗಿರುವ ಕಾರಣ ತಾನು ತಾಯ್ನಾಡಿಗೆ ಹೋಗಬೇಕೆಂದು ಅಪೇಕ್ಷೆ ಪಡುತ್ತಿದ್ದೇನೆ ಎಂದು ತಿಳಿಸಿದ. ಹೇಗಾದರೂ ಮಾಡಿ ಸಿರಿಯಾಕ್ಕೆ ಹೋಗಿ ಅಲ್ಲಿ ಜೀವಿಸಲು ತನಗೆ ಅವಕಾಶ ಮಾಡಿಕೊಡಬೇಕೆಂದು ಕೋರಿದ. ಅಲ್ಲಿಯ ಸರ್ಕಾರಕ್ಕೆ ಒಂದು ಶಿಫಾರಸು ಪತ್ರವನ್ನು ಕೊಡಬಹುದೇ ಎಂದು ಕೇಳಿದ. ಅದಕ್ಕೇನಂತೆ, ನಿನ್ನಂತಹ ಉತ್ತಮ ಸಿರಿಯಾ ನಾಗರಿಕನಿಗೆ ಪತ್ರ ಕೊಡಲು ನನಗೆ ಖುಷಿಯಾಗುತ್ತಿದೆ ಎಂದು ಹೇಳಿದ ಆತ ವಿವಿಧ ಅಧಿಕಾರಿಗಳಿಗೆ ಬರೆದಿದ್ದ 4 ಪರಿಚಯ ಪತ್ರಗಳನ್ನು ಕೊಹೇನ್ಗೆ ಬರೆದುಕೊಟ್ಟ. ಇವಲ್ಲದೆ ಅರ್ಜೆಂಟೈನಾದಲ್ಲಿದ್ದ ಇತರ ಸಿರಿಯನ್ನರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗಾಗಿ ಕೊಹೇನ್ನನ್ನು ಪರಿಚಯಿಸುವ ಪತ್ರಗಳನ್ನು ಬರೆದುಕೊಟ್ಟರು. ಹೀಗೆ ಅಲ್ಪ ಸಮಯದಲ್ಲಿಯೇ ಕೊಹೇನ್ ಸುಮಾರು 30ರಿಂದ 40 ಪರಿಚಯ ಪತ್ರಗಳನ್ನು ಸಂಗ್ರಹಿಸಿದ. ಮುಂದೇನು ಮಾಡಬೇಕು ಎಂದು ಆತ ಮೊಸಾದ್ನ ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯುತ್ತಿದ್ದ. 1961ರ ಆಗಸ್ಟ್ ತಿಂಗಳಲ್ಲಿ ಕೊಹೇನ್ ಬೋನಸ್ ಐರೆಸ್ನಿಂದ ಟೆಲ್ ಅವೀವ್ಗೆ ವಾಪಸ್ಸಾದ. ಅಲ್ಲಿ ಮೊಸಾದ್ನ ಅಧಿಕಾರಿಗಳು ಆತನಿಗೆ ಬೇರೆ ಬೇರೆ ತರಬೇತಿಗಳನ್ನು ಕೊಟ್ಟರು. ನೀನು ಇನ್ನು ಸ್ವಲ್ಪವೇ ದಿನಗಳಲ್ಲಿ ಸಿರಿಯಾದ ರಾಜಧಾನಿ ದಮಾಸ್ಕಸ್ಗೆ ಹೋಗುವ ಕಾಲ ಬಂದಿದೆ, ತಯಾರಾಗಿರು, ನೀನು ನಿನ್ನ ಪತ್ನಿ ಮತ್ತು ಮಕ್ಕಳ ಜೊತೆ ಸಮಯವನ್ನು ಕಳೆಯಬಹುದು ಎಂದು ಹೇಳಿ ಅವನಿಗೆ ಕೆಲ ದಿನಗಳ ರಜೆಯನ್ನು ಕೊಡಲಾಯಿತು. ಆ ಸಮಯದಲ್ಲಿ ಸಿರಿಯಾದಲ್ಲಿ ಸಾಕಷ್ಟು ರಾಜಕೀಯ ಅರಾಜಕತೆ ಇತ್ತು. ಹೀಗಾಗಿ ಪ್ರತಿ ತಿಂಗಳು ಅಥವಾ 2 ತಿಂಗಳಲ್ಲಿ ಕ್ಷಿಪ್ರ ರಾಜಕೀಯ ಬದಲಾವಣೆಗಳು ಆಗುತ್ತಿದ್ದದ್ದು ಸಾಮಾನ್ಯವಾಗಿತ್ತು. ವಾರವೊಂದರ ರಜೆಯ ನಂತರ ಆತನಿಗೆ ಜ್ಯೂರಿಕ್ಗೆ ಹೋಗಲು ಟಿಕೆಟ್ ಅನ್ನು ಕೊಡಲಾಯಿತು. ಆತ ಅಲ್ಲಿಗೆ ಹೋದಾಗ ಅಲ್ಲಿ ಅವನನ್ನು ಮೊಸಾದ್ನ ಗೂಢಚರನೊಬ್ಬ ಭೇಟಿಯಾಗಿ ಅವನಿಗೆ ಸಂದೇಶಗಳನ್ನು ರವಾನಿಸುವ ಒಂದು ಪುಟ್ಟ ಟ್ರಾನ್ಸ್ಮಿಟರ್ ಉಪಕರಣವನ್ನು ನೀಡಿದ. ಸಂದೇಶಗಳನ್ನು ಕಳಿಸುವ ಸಂಕೇತ ಭಾಷೆಯನ್ನು ವಿವರಿಸುವ ಒಂದು ಪುಸ್ತಕವನ್ನೂ ನೀಡಿ ದಮಾಸ್ಕಸ್ಗೆ ಹೋಗಲು ಹಡಗಿನ ಟಿಕೆಟ್ ಅನ್ನು ಕೊಟ್ಟ. ಕೊಹೇನ್ ಜ್ಯೂರಿಕ್ನಿಂದ ಇಟಲಿ ದೇಶದ ಜಿನೋವಾ ಬಂದರಿಗೆ ಬಂದು ಅಲ್ಲಿಂದ ಬೈರೂತ್ಗೆ ಹೋಗುವ ಅಸ್ಟೋರಿಯಾ ಎಂಬ ಹಡಗನ್ನು ಏರಿದ. ಆತ ಹಡಗಿನಲ್ಲಿದ್ದಾಗ ಒಬ್ಬ ಪ್ರಯಾಣಿಕ ಆತನ ಬಳಿಗೆ ಬಂದು ಪಿಸುಮಾತಿನಲ್ಲಿ ತನ್ನನ್ನು ಹಿಂಬಾಲಿಸಲು ಸೂಚಿಸಿದ. ಅವನ ಹಿಂದೆ ಕೊಹೇನ್ ಹೋದಾಗ ನಿರ್ಜನ ಸ್ಥಳದಲ್ಲಿ ಆ ವ್ಯಕ್ತಿ ತನ್ನನ್ನು ಮಜೀದ್ ಎಂದು ಪರಿಚಯ ಮಾಡಿಕೊಂಡು, ನಿನ್ನನ್ನು ಬೈರೂತ್ನಿಂದ ದಮಾಸ್ಕಸ್ವರೆಗೆ ರಸ್ತೆಯ ಮೂಲಕ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ. ಈ ವ್ಯವಸ್ಥೆಯನ್ನು ಮೊಸಾದ್ ಮಾಡಿರಬೇಕೆಂದು ಕೊಹೇನ್ ಭಾವಿಸಿದ. ಮಜೀದ್ ದಮಾಸ್ಕಸ್ನಲ್ಲಿ ಒಬ್ಬ ವರ್ತಕನಾಗಿದ್ದು ಈಜಿಪ್ಟ್ ಮೂಲದ ಯಹೂದಿಯೊಬ್ಬಳನ್ನು ಮದುವೆಯಾಗಿದ್ದ. ತನ್ನ ವ್ಯಾಪಾರದ ಕಾರಣದಿಂದ ಮಜೀದ್ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸುಲಭವಾಗಿ ಹೋಗಬಲ್ಲವನಾಗಿದ್ದರಿಂದಲೂ ಮತ್ತು ದಮಾಸ್ಕಸ್ನಲ್ಲಿ ಆತನಿಗೆ ಸಾಕಷ್ಟು ಜನರು ಪರಿಚಯವಿದ್ದ ಕಾರಣ ದಮಾಸ್ಕಸ್ನಲ್ಲಿ ಆತನನ್ನು ತನ್ನ ಗೂಢಚಾರನನ್ನಾಗಿ ಮಾಡಿಕೊಳ್ಳುವ ಯೋಚನೆಯನ್ನು ಮೊಸಾದ್ ಮಾಡಿತು. ಆತ ಹಣಕ್ಕಾಗಿ ಏನನ್ನಾದರೂ ಮಾಡಲು ತಯಾರಾಗಿದ್ದ ಕಾರಣಕ್ಕಾಗಿ ಆತನನ್ನು ಕೆಲ ವರ್ಷಗಳ ಹಿಂದೆಯೇ ಮೊಸಾದ್
ತನ್ನ ಗೂಢಚಾರನನ್ನಾಗಿ ನೇಮಿಸಿಕೊಂಡಿತ್ತು. ಅವನಿಗೆ ಹಡಗಿನಲ್ಲಿ ಬರುವ ಕೊಹೇನ್ಗೆ ಸಹಾಯ ಮಾಡಬೇಕೆಂದು ಹೇಳಿದ್ದ ಮೊಸಾದ್ ಕೊಹೇನ್ನ ಹೆಸರನ್ನು ಕಮಲ್ ಅಮೀನ್ ತಾಬೆಟ್ ಎಂದೇ ತಿಳಿಸಿತ್ತು. ಆತನಿಗೆ ನೀನು ದಮಾಸ್ಕಸ್ನವರೆಗೆ ರಸ್ತೆಯ ಮೂಲಕ ಕರೆದೊಯ್ಯಬೇಕು, ತಾಬೆಟ್ ತರುವ ಉಪಕರಣಗಳನ್ನು ಸುರಕ್ಷಿತವಾಗಿ ದಮಾಸ್ಕಸ್ ನಗರಕ್ಕೆ ಮುಟ್ಟಿಸಬೇಕು ಎಂದು ಹೇಳಲಾಗಿತ್ತು. 1962 ಜನವರಿ 10ರಂದು ಬೈರೂತ್ನಲ್ಲಿ ಕೊಹೇನ್ ಇದ್ದ ಹಡಗು ಲಂಗರು ಹಾಕಿದಾಗ ಮಜೀದ್ ತನ್ನ ಕಾರಿನಲ್ಲಿಯೇ ಕೊಹೇನ್ನನ್ನು ಕೂರಿಸಿಕೊಂಡು ಸಿರಿಯಾಕ್ಕೆ ಹೊರಟ. ಸಿರಿಯಾ ದೇಶದ ಗಡಿಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಅವನ ಕಾರನ್ನು ನಿಲ್ಲಿಸಿದಾಗ ಆತ ತನ್ನ ಕಾರನ್ನು ನಿಲ್ಲಿಸಿ ಅಲ್ಲಿದ್ದ ಅಧಿಕಾರಿಗಳೊಂದಿಗೆ ಪರಿಚಯಸ್ಥನಂತೆ ಮಾತನಾಡಿ ಅವರಿಗೆ $500 ಲಂಚ ಕೊಟ್ಟ. ಆ ಅಧಿಕಾರಿಗಳು ಕಾರಿನಲ್ಲಿ ಏನನ್ನು ಒಯ್ಯಲಾಗುತ್ತಿದೆ ಎನ್ನುವುದನ್ನು ಪರೀಕ್ಷಿಸದೆಯೇ ಕಾರನ್ನು ಮುಂದೆ ಹೋಗಲು ಬಿಟ್ಟರು. ಕೊಹೇನ್ ಒಯ್ಯುತ್ತಿದ್ದ ಸಂವಹನಾ ಉಪಕರಣಗಳು ಪತ್ತೆಯಾಗಲಿಲ್ಲ. ದಮಾಸ್ಕಸ್ ನಗರವನ್ನು ತಲುಪಿದ ನಂತರ ಕೊಹೇನ್ ಒಂದು ಉತ್ತಮ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡ. ಆಗ ತಾನೇ ಸಿರಿಯಾ ದೇಶದಲ್ಲಿ ಹೊಸ ಸರ್ಕಾರವೊಂದು ಅಧಿಕಾರಕ್ಕೆ ಬಂದಿತ್ತು. ಕೆಲ ದಿನಗಳ ಕಾಲ ಹೋಟೆಲ್ನಲ್ಲಿದ್ದ ಕೊಹೇನ್ ಭಾರೀ ಮನೆಯೊಂದನ್ನು ಬಾಡಿಗೆಗೆ ಪಡೆದು ಅಲ್ಲಿ ವಾಸಿಸತೊಡಗಿದ. ತಾನು ತಂದಿದ್ದ ಪರಿಚಯ ಪತ್ರಗಳ ಮುಖಾಂತರ ಹಲವಾರು ಸ್ಥಳೀಯ ವ್ಯಾಪಾರಿಗಳು, ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸೈನ್ಯಾಧಿಕಾರಿಗಳು ಮತ್ತು ಆ ಸಮಯದಲ್ಲಿ ಸಿರಿಯಾವನ್ನು ಆಳುತ್ತಿದ್ದ ರಾಜಕಾರಣಿಗಳಿಗೆ ಹತ್ತಿರ ಇರುವವರನ್ನು ಪರಿಚಯ ಮಾಡಿಕೊಂಡ. ಕೆಲವೇ ವಾರಗಳಲ್ಲಿ ಆತ ಹಲವಾರು ಜನರ ಸ್ನೇಹವನ್ನು ಗಳಿಸಿದ. ಆತ ದಮಾಸ್ಕಸ್ಗೆ ಬಂದ 2 ತಿಂಗಳ ನಂತರ ಅವನನ್ನು ಸ್ಥಳೀಯ ರೇಡಿಯೋ ಕೇಂದ್ರವೊಂದು ಹೊರನಾಡ ಸಿರಿಯನ್ ಎಂಬ ಶೀರ್ಷಿಕೆಯ ಅಡಿ ಸಂದರ್ಶನ ಮಾಡಿತು. ಅರ್ಜೆಂಟೈನಾದಲ್ಲಿದ್ದ ಯಶಸ್ವಿ ಸಿರಿಯನ್ ನಾಗರಿಕ ತನ್ನ ದೇಶದ ಮೇಲಿನ ಪ್ರೇಮದಿಂದ ತಾಯ್ನಾಡಿಗೆ ವಾಪಸ್ಸಾಗಿದ್ದಾನೆಂದು ಆತನನ್ನು ಪರಿಚಯ ಮಾಡಿಕೊಡಲಾಯಿತು. ಇದರ ಫಲವಾಗಿ ಕೊಹೇನ್ ದಮಾಸ್ಕಸ್ನಲ್ಲಿ ಹೆಸರುವಾಸಿಯಾದ. ಪ್ರತಿದಿನವೂ ವಿವಿಧ ಮೂಲಗಳಿಂದ ತಾನು ಸಂಗ್ರಹಿಸುತ್ತಿದ್ದ ಮುಖ್ಯ ಮಾಹಿತಿಗಳನ್ನು ತನ್ನ ಮನೆಯಲ್ಲೇ ಸ್ಥಾಪಿಸಿದ್ದ ಟ್ರಾನ್ಸ್ಮಿಟರ್ ಮೂಲಕ ಕೊಹೇನ್ ಇಸ್ರೇಲ್ ದೇಶಕ್ಕೆ ರವಾನಿಸತೊಡಗಿದ. ಅವನು ಪ್ರತಿದಿನವೂ 2 ಬಾರಿ ಬೆಳಗಿನ 8 ಗಂಟೆಗೆ ಮತ್ತು ರಾತ್ರಿ 7 ಗಂಟೆಗೆ ಈ ಸಂದೇಶಗಳನ್ನು ರವಾನಿಸುತ್ತಿದ್ದ. ವಿಪರ್ಯಾಸವೆಂದರೆ ಕೊಹೇನ್ ವಾಸಿಸುತ್ತಿದ್ದ ಬಂಗಲೆ ಸಿರಿಯಾ ದೇಶದ ಸೈನ್ಯದ ಕೇಂದ್ರ ಸ್ಥಾನದ ಕಟ್ಟಡದ ಎದುರುಗಡೆಯೇ ಇತ್ತು. ಸೈನ್ಯ ಕಚೇರಿಯ ಅಧಿಕಾರಿಗಳು ಪ್ರತಿದಿನವೂ ತಮ್ಮ ಅಧೀನ ಘಟಕಗಳಿಗೆ ಹಲವಾರು ವೈರ್ಲೆಸ್ ಮತ್ತು ಟೆಲಿಗ್ರಾಮ್ ಸಂದೇಶಗಳನ್ನು ರವಾನಿಸುತ್ತಿದ್ದ ಕಾರಣ ಕೊಹೇನ್ ಕೊಡುತ್ತಿದ್ದ ಸಂದೇಶಗಳ ಬಗ್ಗೆ ಸಿರಿಯಾದ ಅಧಿಕಾರಿಗಳಿಗೆ ಯಾವ ಸಂಶಯವೂ ಬರಲಿಲ್ಲ. ಸಿರಿಯಾಗೆ ಬಂದ 6 ತಿಂಗಳ ನಂತರ ತಾನು ಅರ್ಜೆಂಟೈನಾಗೆ ಹೋಗುತ್ತೇನೆಂದು ಹೇಳಿದ ಕೊಹೇನ್ ಬೋನಸ್ ಐರೆಸ್ಗೆ ಹೋಗಿ ಅಲ್ಲಿಂದ ಯುರೋಪ್ನ ಮೂಲಕ ಇಸ್ರೇಲಿಗೆ ಬಂದ. ಅಲ್ಲಿ ಆತ ಮೊಸಾದ್ನ ಕಚೇರಿಗೆ ಹೋದಾಗ ಅಧಿಕಾರಿಗಳು ಅವನಿಗೆ ಗುಪ್ತ ಕ್ಯಾಮೆರಾ ಮತ್ತಿತರ ಉಪಕರಣಗಳನ್ನು ಕೊಟ್ಟು ಯಾವ ರೀತಿ ಕಡತಗಳನ್ನು ನಕಲು ಮಾಡಿ ಕಳುಹಿಸಬೇಕೆಂದು ತಿಳಿಸಿದರು. ಈ ನಡುವೆ ದಮಾಸ್ಕಸ್ನಲ್ಲಿ ರಾಜಕೀಯ ಕ್ರಾಂತಿಯಾಯಿತು. 1963 ಮಾರ್ಚ್ 8ರಂದು ಸಿರಿಯಾದ ಸೈನ್ಯವು ಸರ್ಕಾರವನ್ನು ಉರುಳಿಸಿತು. ಬಾತ್ ಎನ್ನುವ ರಾಜಕೀಯ ಪಕ್ಷವು ಆಡಳಿತದ ಚುಕ್ಕಾಣಿ ಹಿಡಿಯಿತು. ಅರ್ಜೆಂಟೈನಾದಲ್ಲಿ ಕೊಹೇನ್ಗೆ ಸ್ನೇಹಿತನಾಗಿದ್ದ ಜನರಲ್ ಹಫೀಜ್ನನ್ನು ಹೊಸ ಸರ್ಕಾರದಲ್ಲಿ ರಕ್ಷಣಾ ಮಂತ್ರಿಯನ್ನಾಗಿ ನೇಮಿಸಲಾಯಿತು. ಎಲಿ ಕೊಹೇನ್ನ ಅದೃಷ್ಟಕ್ಕೆ ಎಣೆಯೇ ಇರಲಿಲ್ಲ. ಏಕೆಂದರೆ ಆತನ ಸ್ನೇಹಿತ ರಕ್ಷಣಾ ಮಂತ್ರಿಯಾಗಿದ್ದು ಮತ್ತವನ ಸಂಬಂಧಿಕ ಸಾಲಾ ಅಲ್ ಬಿತರ್ ಸಿರಿಯಾದ ಅಧ್ಯಕ್ಷನಾದ ಕಾರಣ ಕೊಹೇನ್ಗೆ ಸಿರಿಯಾ ದೇಶದ ಎಲ್ಲಾ ಆಗುಹೋಗುಗಳು ತಿಳಿಯುವಂತೆ ಆಯಿತು. ಈ ಸ್ನೇಹದ ಫಲವಾಗಿ ಸಿರಿಯಾ ದೇಶವು ಇಸ್ರೇಲ್ ದೇಶದ ವಿರುದ್ಧ ಏನೇನು ಮಾಡುತ್ತಿದೆ ಎನ್ನುವ ಮಾಹಿತಿಯನ್ನು ಕಲೆ ಹಾಕಲು ಆತ ಸಮರ್ಥನಾದ. ಪ್ರತಿದಿನವೂ ಆತ ಮೊಸಾದ್ನ ಕೇಂದ್ರ ಸ್ಥಾನಕ್ಕೆ ಒಂದಲ್ಲ ಒಂದು ಉತ್ತಮ ಮಾಹಿತಿಯನ್ನು ಕಳುಹಿಸತೊಡಗಿದ. ರಾಜಕಾರಣಿಗಳಿಗೆ ಹಾಗೂ ಮಿಲಿಟರಿ ಅಧಿಕಾರಿಗಳಿಗೆ ವಾರಕ್ಕೆ 1 ಅಥವಾ 2 ಬಾರಿ ಔತಣಕೂಟಗಳಿಗೆ ಕೊಹೇನ್ ತನ್ನ ಮನೆಗೆ ಕರೆದು ಧಾರಾಳವಾಗಿ ಮದ್ಯಪಾನವನ್ನು ಮಾಡಿಸುತ್ತಿದ್ದ. ಅವರ ಪತ್ನಿಯರಿಗೆ ಬಹಳ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಡುತ್ತಿದ್ದ. ತನ್ನ ಅತಿಥಿಗಳ ಮೋಜಿಗೆಂದು ಆತ ಸುಂದರ ತರುಣಿಯರ ವ್ಯವಸ್ಥೆಯನ್ನೂ ಮಾಡುತ್ತಿದ್ದ. ಇದೇ ಉದ್ದೇಶದಿಂದ ಆತ ಹಲವಾರು ಸುಂದರ ತರುಣಿಯರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ. ಅವರುಗಳು ರಾಜಕಾರಣಿಗಳು ಮತ್ತು ಮಿಲಿಟರಿ ಅಧಿಕಾರಿಗಳ ಜೊತೆ ರಾತ್ರಿ ಕಳೆದ ನಂತರ ಆ ಅಧಿಕಾರಿಗಳಿಂದ ಸಂಗ್ರಹಿಸಿದ್ದ ಗುಪ್ತ ಮಾಹಿತಿಯನ್ನು ಕೊಹೇನ್ಗೆ ಕೊಡುತ್ತಿದ್ದರು. ಹೀಗಾಗಿ ಹಲವಾರು ರಾಜಕೀಯ ಮತ್ತು ಮಿಲಿಟರಿ ಗೌಪ್ಯ ವಿಷಯಗಳನ್ನು ಎಲಿ ಕೊಹೇನ್ ಸುಲಭವಾಗಿ ಸಂಗ್ರಹಿಸುತ್ತಿದ್ದ. ಈ ಮಾಹಿತಿಯನ್ನು ಕೂಡಲೇ ಮೊಸಾದ್ಗೆ ತನ್ನ ಟ್ರಾನ್ಸ್ಮಿಟರ್ನಿಂದ ರವಾನಿಸುತ್ತಿದ್ದ. ತಾನು ದೇಶಭಕ್ತ ಸಿರಿಯಾ ನಾಗರಿಕನೆಂದು ಹೇಳಿಕೊಂಡು
ತನಗೆ ಇಸ್ರೇಲ್ ದೇಶವನ್ನು ಕಂಡರೆ ಆಗದು ಎಂದು ಕೊಹೇನ್ ಎಲ್ಲರಿಗೂ ಹೇಳುತ್ತಿದ್ದ. ಹೊರದೇಶದಲ್ಲಿ ವಾಸಿಸುವ ಸಿರಿಯಾ ನಾಗರಿಕರ ರಾಯಭಾರಿ ತಾನೆಂದು ಬಿಂಬಿಸಿ ರೇಡಿಯೋ ಮೂಲಕ ಹೊರದೇಶದ ಸಿರಿಯಾ ನಾಗರಿಕರಿಗೆ ತಮ್ಮ ದೇಶ ಎಷ್ಟು ಉತ್ತಮ ಎಂದು ಭಾಷಣ ಬಿಗಿಯುತ್ತಿದ್ದ. ಕೆಲಕಾಲದ ನಂತರ ಈತ ಸಿರಿಯಾದ ಅತ್ಯಂತ ದೊಡ್ಡ ದೇಶಭಕ್ತರಲ್ಲಿ ಒಬ್ಬ ಎಂದು ಜನರು ಭಾವಿಸತೊಡಗಿದರು. ಈ ಮಧ್ಯೆ ಕೊಹೇನ್ಗೆ ಸಿರಿಯಾ ದೇಶವು ಜೋರ್ದಾನ್ ನದಿಯ ಉಪನದಿಗಳಿಗೆ ಕಾಲುವೆಯನ್ನು ತೋಡಿ ಇಸ್ರೇಲ್ ದೇಶಕ್ಕೆ ನೀರು ಹೋಗದಂತೆ ಮಾಡುತ್ತದೆ ಎನ್ನುವ ಮಾಹಿತಿ ಬಂದಿತು. ಕಾಲುವೆಗಳ ನಿರ್ಮಾಣ ಮಾಡಲು ಸೌದಿ ಅರೇಬಿಯಾದ ಕಾಂಟ್ರಾಕ್ಟರ್ ಒಬ್ಬನಿಗೆ ಗುತ್ತಿಗೆ ಕೊಡಲಾಗಿದೆ ಎಂದರಿತ ಕೊಹೇನ್ ಈ ಗುತ್ತಿಗೆಯನ್ನು ಪಡೆದಿದ್ದ ಲಾಡೆನ್ನ ಸ್ನೇಹ ಬೆಳೆಸಿದ. ಈತನೇ ಮುಂದೆ ಕುಖ್ಯಾತ ಆತಂಕವಾದಿ ಒಸಾಮಾ ಬಿನ್ ಲಾಡೆನ್ನ ತಂದೆಯಾಗಿದ್ದ. ಎಲಿ ಕೊಹೇನ್ ಲಾಡೆನ್ನ ಮೂಲಕ ಕಾಲುವೆಗಳನ್ನು ಎಲ್ಲಿ ಎಷ್ಟು ಆಳದಲ್ಲಿ ತೋಡಲಾಗುತ್ತದೆ, ಅವುಗಳಲ್ಲಿ ಉಪಯೋಗಿಸುವ ಪೈಪುಗಳು ಮತ್ತಿತರ ಪರಿಕರಗಳ ವಿವರಗಳನ್ನು ಪಡೆದ. ಲಾಡೆನ್ ತನ್ನ ಕಾಲುವೆಗಳು ಎಷ್ಟು ಗಟ್ಟಿಯಾಗಿವೆ ಎಂದರೆ ಅವುಗಳ ಮೇಲೆ ವಿಮಾನದ ಮೂಲಕ ಬಾಂಬ್ ಹಾಕಿದರೂ ಹಾಳಾಗುವುದಿಲ್ಲ ಎಂದು ಜಂಭ ಕೊಚ್ಚಿಕೊಂಡಿದ್ದ. ಕಾಲುವೆಯನ್ನು ಕಾಪಾಡಲು ಯಾವ ರೀತಿಯ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದ. ಈ ಅತ್ಯಮೂಲ್ಯ ಮಾಹಿತಿಯನ್ನು ಕೊಹೇನ್ ಇಸ್ರೇಲ್ಗೆ ರವಾನಿಸಿದ. ಇದಾದ ಕೆಲವೇ ದಿನಗಳ ನಂತರ ಆತನಿಗೆ ಇಸ್ರೇಲ್ ದೇಶದ ಮೇಲೆ ದಾಳಿ ಮಾಡಲು ಸಿರಿಯಾದ ಸೈನಿಕರು ಗಡಿ ಭಾಗದಲ್ಲಿ ಬಂಕರ್ಗಳನ್ನು ನಿರ್ಮಿಸುತ್ತಿದ್ದಾರೆ ಎಂದು ತಿಳಿಯಿತು. ತನ್ನ ಮಿತ್ರ ಸೈನ್ಯಾಧಿಕಾರಿಯೊಬ್ಬನನ್ನು ಸಂಪರ್ಕಿಸಿದ ಕೊಹೇನ್, ನಮ್ಮ ಸಿರಿಯಾದ ಸೈನಿಕರು ಎಲ್ಲಿದ್ದಾರೆಂದು ನೋಡಲು ನನ್ನನ್ನು ಕರೆದುಕೊಂಡು ಹೋಗುವಿರಾ ಎಂದು ಕೇಳಿದ. ಆತ ಹೇಗಾದರೂ ಸಿರಿಯಾ ಪರವಾದವನು ಎಂದು ತಿಳಿದ ಆ ಅಧಿಕಾರಿ ಅವನನ್ನು ತನ್ನೊಡನೆ ಸಿರಿಯಾ ಇಸ್ರೇಲ್ನ ಗಡಿಗೆ ಕರೆದುಕೊಂಡು ಹೋದ. ಕೊಹೇನ್ ಯಾವ ಜಾಗದಲ್ಲಿ ಎಷ್ಟು ಸೈನಿಕರಿದ್ದಾರೆ, ಅವರು ಯಾವ ಆಯುಧಗಳನ್ನು ಬಳಸುತ್ತಿದ್ದಾರೆ, ಆಯುಧಗಳ ಮತ್ತು ಸ್ಫೋಟಕಗಳ ಉಗ್ರಾಣ ಎಲ್ಲಿದೆ, ಬಂಕರ್ಗಳನ್ನು ಎಲ್ಲೆಲ್ಲಿ ಸ್ಥಾಪಿಸಿದ್ದಾರೆ ಮುಂತಾದ ಎಲ್ಲ ಮಾಹಿತಿಗಳನ್ನೂ ಸಂಗ್ರಹಿಸಿದ. ದಮಾಸ್ಕಸ್ಗೆ ವಾಪಸ್ಸಾದ ನಂತರ ಆತ ಮಿಲಿಟರಿಯ ಹಿರಿಯ ಅಧಿಕಾರಿಗಳಿಗೆ ನಮ್ಮ ದೇಶದ ಸೈನಿಕರು ಉರಿ ಬಿಸಿಲಿನಲ್ಲಿ ಬಹಳ ಕಷ್ಟಪಡುತ್ತಿರುವ ಕಾರಣ ನಾನು ಅವರಿಗಾಗಿ ಕೆಲವು ಮರಗಳನ್ನು ನನ್ನ ಖರ್ಚಿನಲ್ಲಿ ನಡೆಸುತ್ತೇನೆ ಎಂದು ಹೇಳಿ ಒಪ್ಪಿಗೆಯನ್ನು ಪಡೆದ. ನಂತರ ಆ ಮರುಭೂಮಿಯಲ್ಲಿ ಕೆಲವು ಮರಗಳನ್ನು ನಡೆಸಿದ. ಅನಂತರ ಈ ಎಲ್ಲ ಮಾಹಿತಿಯನ್ನು ಆತ ಮೊಸಾದ್ಗೆ ತಿಳಿಸಿದ. ಈ ನಡುವೆ ಎಲಿ ಕೊಹೇನ್ಗೆ ಗಂಡು ಮಗು ಹುಟ್ಟಿದಾಗ ಆತ ಇಸ್ರೇಲ್ಗೆ ಗುಟ್ಟಾಗಿ ಬಂದು ಮಗುವನ್ನು ನೋಡಿ ಇಸ್ರೇಲಿ ಅಧಿಕಾರಿಗಳನ್ನು ಭೇಟಿಯಾದ. ಸಿರಿಯಾ ದೇಶವು ಜೋರ್ದಾನ್ ನದಿಯ ಉಪನದಿಯನ್ನು ತಿರುಗಿಸಲು ಕಾಲುವೆಗಳನ್ನು ತೋಡುತ್ತಿರುವ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಿದ. ಈ ಮಾಹಿತಿಯನ್ನು ಆಧರಿಸಿ 1964 ನವೆಂಬರ್ 13ರಂದು ಇಸ್ರೇಲಿ ಮಿರಾಜ್ ಜೆಟ್ ವಿಮಾನಗಳು ಕಾಲುವೆಯ ಮೇಲೆ ಬಾಂಬುಗಳನ್ನು ಹಾಕಿ ಸ್ಥಳದಲ್ಲಿದ್ದ ಟ್ರ್ಯಾಕ್ಟರ್ಗಳು, ಉಪಕರಣಗಳಲ್ಲದೆ ಇಡೀ ಕಾಲುವೆಯನ್ನೇ ನಾಶ ಮಾಡಿದವು. ಇವಲ್ಲದೆ ಗಡಿಯಲ್ಲಿದ್ದ ಸಿರಿಯಾದ ಸೈನ್ಯದ ನೆಲೆಗಳನ್ನು ಧ್ವಂಸ ಮಾಡಿದರು. ಎಲಿ ಕೊಹೇನ್ ನಡೆಸಿದ್ದ ಮರಗಳ ಗುರುತಿನಿಂದಾಗಿ ಮರಗಳು ಕಂಡ ಕಡೆಯಲ್ಲೆಲ್ಲ ಬಾಂಬ್ ಹಾಕಲಾಗಿತ್ತು. 1965 ಜನವರಿ ತಿಂಗಳಲ್ಲಿ ಎಲಿ ಕೊಹೇನ್ ಮತ್ತೆ ದಮಾಸ್ಕಸ್ಗೆ ವಾಪಸ್ಸಾದ. ಈ ಕಾರ್ಯಾಚರಣೆ ನಡೆದ ಕೂಡಲೇ ಸಿರಿಯಾದ ರಾಜಕಾರಣಿಗಳು, ಗೂಢಚಾರರು ಮತ್ತು ಮಿಲಿಟರಿ ಅಧಿಕಾರಿಗಳ ಮನದಲ್ಲಿ ಮೂಡಿದ ಒಂದೇ ಪ್ರಶ್ನೆ ಎಂದರೆ, ತಮ್ಮ ದೇಶದ ಕೆಲವು ಜನರಿಗೆ ತಿಳಿದಿದ್ದ ಸೈನ್ಯದ ಮಾಹಿತಿ ಇಸ್ರೇಲ್ಗೆ ಹೋಗಿದ್ದಾದರೂ ಹೇಗೆ ಎನ್ನುವುದು. ತಮ್ಮ ಮಧ್ಯದಲ್ಲೇ ಇರುವ ಒಬ್ಬ ಗೂಢಚಾರ ಇಸ್ರೇಲ್ಗೆ ಗುಪ್ತ ಮಾಹಿತಿಯನ್ನು ಕೊಡುತ್ತಿರಬೇಕೆಂದು ಅವರು ತೀರ್ಮಾನಿಸಿದರು. ಹೀಗಾಗಿ ಸಿರಿಯಾ ದೇಶದ ಗೂಢಚಾರ ದಳಗಳು ಯಾವ ರೀತಿ ಸಿರಿಯಾದ ಗುಪ್ತ ಮಾಹಿತಿಗಳು ಸೋರಿ ಹೋಗುತ್ತಿವೆ ಎನ್ನುವುದರ ಬಗ್ಗೆ ತನಿಖೆ ಮಾಡಲಾರಂಭಿಸಿದರು. ಅದೇ ಸಮಯಕ್ಕೆ ಸೋವಿಯತ್ ರಷ್ಯಾ ದೇಶವು ಸಿರಿಯಾಗೆ ಹೊಸ ರೀತಿಯ ಸಂವಹನ ಉಪಕರಣಗಳನ್ನು ಕೊಟ್ಟಿತು. ಅವುಗಳನ್ನು ಅಳವಡಿಸಬೇಕಾಗಿದ್ದ ಕಾರಣ ಹಳೆಯ ಉಪಕರಣಗಳನ್ನು ಬಂದ್ ಮಾಡಲಾಯಿತು. 24 ಗಂಟೆಯ ಕಾಲ ಯಾವುದೇ ವೈರ್ಲೆಸ್ ಪ್ರಸಾರವನ್ನು ಮಾಡಬಾರದು ಎಂದು ಸಿರಿಯಾ ನಿರ್ಧರಿಸಿತು. ದುರದೃಷ್ಟವಶಾತ್ ಈ ಮಾಹಿತಿಯು ಕೊಹೇನ್ಗೆ ತಿಳಿದಿರಲಿಲ್ಲ. 1965 ಜನವರಿ 8ರ ಬೆಳಗಿನ 8 ಗಂಟೆಗೆ ಎಂದಿನಂತೆ ತನ್ನ ಟ್ರಾನ್ಸ್ಮಿಟರ್ನಿಂದ ಕೊಹೇನ್ ಇಸ್ರೇಲ್ಗೆ ಸಂದೇಶಗಳನ್ನು ಕಳುಹಿಸತೊಡಗಿದ. ಬೇರೆಲ್ಲಾ ಉಪಕರಣಗಳು ನಿಶ್ಶಬ್ದವಾಗಿದ್ದ ಕಾರಣ ಕೊಹೇನ್ ಕಳುಹಿಸುತ್ತಿದ್ದ ಪ್ರಸಾರವನ್ನು ಹೊಸದಾಗಿ ಅಳವಡಿಸಿದ್ದ ರಿಸೀವರ್ ಉಪಕರಣಗಳು ಪತ್ತೆ ಮಾಡಿದವು. ಸಿರಿಯಾದ ಅಧಿಕಾರಿಗಳು ಈ ಪ್ರಸಾರವು ಎಲ್ಲಿಂದ ಬರುತ್ತಿದೆ ಎಂದು ಪತ್ತೆ ಮಾಡಲು ಹೊರಟಾಗ ಅದು
ಮಿಲಿಟರಿ ಕೇಂದ್ರ ಸ್ಥಾನದ ಹತ್ತಿರದಿಂದಲೇ ಬರುತ್ತಿರುವುದನ್ನು ಕಂಡು ಚಕಿತಗೊಂಡರು. ಕೂಲಂಕಷವಾಗಿ ತನಿಖೆಯನ್ನು ಮಾಡಿದಾಗ ಪ್ರಸಾರವು ಕೊಹೆನ್ನ ಮನೆಯಿಂದ ಬರುತ್ತಿರುವುದಾಗಿ ತಿಳಿಯಿತು. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಈ ವಿಷಯವನ್ನು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದರು. ಅನಂತರ ಸಿರಿಯನ್ ಸೈನಿಕರು ಕೊಹೆನ್ ಮನೆಯ ಮೇಲೆ ದಾಳಿ ಮಾಡಿ ಮುಂಬಾಗಿಲನ್ನು ಬಡಿದರು. ಆ ಸಮಯದಲ್ಲಿ ಕೊಹೆನ್ ಟ್ರಾನ್ಸ್ಮಿಟರ್ ಮುಂದೆ ಕುಳಿತು ಸಂದೇಶಗಳನ್ನು ಕಳುಹಿಸುವುದರಲ್ಲಿ ನಿರತನಾಗಿದ್ದ. ತಾಬೆಟ್, ನಿನ್ನನ್ನು ಬಂಧಿಸುತ್ತಿದ್ದೇವೆ ಎಂದು ಹೇಳಿದ ಸೈನಿಕರು ಆತನನ್ನು ಬಂಧಿಸಿ ಅವನ ಮನೆಯನ್ನು ಶೋಧಿಸಿದರು. ಎಲ್ಲ ಸಂವಹನ ಉಪಕರಣಗಳೂ ಲಭ್ಯವಾದವು. ಇದಲ್ಲದೆ ಆತ ಸಂದೇಶಗಳನ್ನು ಕಳುಹಿಸಲು ಉಪಯೋಗಿಸುತ್ತಿದ್ದ ಸಂಕೇತಗಳ ಪಟ್ಟಿ ಮತ್ತು ಈ ಹಿಂದೆ ಇಸ್ರೇಲ್ಗೆ ಕಳುಹಿಸಿದ ಹಲವಾರು ಸಂದೇಶಗಳ ನಕಲು ಸೈನಿಕರಿಗೆ ದೊರೆಯಿತು. ಅನಂತರ ಎಲಿ ಕೊಹೆನ್ನನ್ನು ಕಾರಾಗೃಹದಲ್ಲಿ ಇಟ್ಟು ಅವನಿಗೆ ವಿಶಿಷ್ಟ ರೀತಿಯ ಚಿತ್ರಹಿಂಸೆಯನ್ನು ಕೊಡಲಾಯಿತು. ನನ್ನನ್ನು ಹಿಂಸಿಸಬೇಡಿ, ನಾನು ನಿಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇನೆ ಎಂದು ಹೇಳಿದ ಕೊಹೆನ್ ತಾನು ಸಿರಿಯಾಗೆ ಬಂದಾಗಿನಿಂದ ಇಸ್ರೇಲ್ಗೆ ಕಳುಹಿಸಿರುವ ಎಲ್ಲ ಪ್ರಮುಖ ವಿಷಯಗಳ ಮಾಹಿತಿಯನ್ನು ನೀಡಿದ. ಇದೇ ಅಲ್ಲದೆ ಕೊಹೆನ್ ಇಸ್ರೇಲ್ನ ಗೂಢಚರ ಸಂಸ್ಥೆ ಮೊಸಾದ್ ಯಾವ ರೀತಿ ಕೆಲಸ ಮಾಡುತ್ತದೆ, ಯಾವ ರೀತಿ ತರಬೇತಿ ನೀಡುತ್ತದೆ, ಯಾವ ರೀತಿ ಗೂಢಚಾರರನ್ನು ನೇಮಕ ಮಾಡಿಕೊಳ್ಳುತ್ತದೆ, ಅಲ್ಲಿಯ ಗೂಢಚಾರರು ಹೇಗೆ ಕಾರ್ಯಾಚರಣೆ ಮಾಡುತ್ತಾರೆ ಎನ್ನುವ ಎಲ್ಲ ವಿವರಗಳನ್ನೂ ನೀಡಿದ. ಅನಂತರ ಮಿಲಿಟರಿ ನ್ಯಾಯಾಲಯವೊಂದು ಅವನ ಮೇಲೆ ವಿಚಾರಣೆಯನ್ನು ನಡೆಸಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು. ಕಾರಾಗೃಹದಲ್ಲಿದ್ದ ಕೊಹೆನ್ಗೆ ನಿನಗೆ ಏನಾದರೂ ಕಡೆಯ ಬಯಕೆ ಇದೆಯೇ ಎಂದು ಕೇಳಿದಾಗ ಆತ ನಾನೊಬ್ಬ ಇಸ್ರೇಲಿ ಪಾದ್ರಿಯನ್ನು ನೋಡಬಯಸುತ್ತೇನೆ ಎಂದ. ಆತನ ಅಂತಿಮ ಇಚ್ಛೆಯನ್ನು ಪೂರೈಸಿದಾಗ ಆತ ಇಸ್ರೇಲಿ ಪಾದ್ರಿಗೆ ತನ್ನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಬರೆದಿದ್ದ ಒಂದು ಪತ್ರವನ್ನು ಕೊಟ್ಟ. ಆ ಪತ್ರದಲ್ಲಿ ಈ ರೀತಿ ಬರೆದಿದ್ದ: ಪ್ರೀತಿಯ ನಾಡಿಯಾ ಮತ್ತು ನನ್ನ ಕುಟುಂಬದ ಸದಸ್ಯರೇ, ನಾನು ಈ ಪತ್ರದಲ್ಲಿ ನನ್ನ ಕೊನೆಯ ಮಾತುಗಳನ್ನು ಬರೆಯುತ್ತಿದ್ದೇನೆ. ನೀವು ಸದಾಕಾಲವೂ ಒಗ್ಗಟ್ಟಿನಿಂದ ಇರುವಿರೆಂದು ನಾನು ಆಶಿಸುತ್ತೇನೆ. ನನ್ನ ಪತ್ನಿಗೆ ನನ್ನನ್ನು ಕ್ಷಮಿಸು ಎಂದು ಕೋರುತ್ತೇನೆ. ಆಕೆ ತನ್ನನ್ನು ತಾನು ಸರಿಯಾಗಿ ನೋಡಿಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು. ಮುಂದುವರಿದು ಪತ್ರದಲ್ಲಿ, ಪ್ರೀತಿಯ ನಾಡಿಯಾ, ನೀನು ಮರುಮದುವೆ ಮಾಡಿಕೋ, ಏಕೆಂದರೆ ನಮ್ಮ ಮಕ್ಕಳಿಗೆ ಒಬ್ಬ ತಂದೆಯ ಅವಶ್ಯಕತೆ ಇದೆ. ನೀನು ಮದುವೆಯನ್ನು ಮಾಡಿಕೊಳ್ಳಲು ಮುಕ್ತಳಾಗಿರುವೆ. ನೀನು ಭೂತಕಾಲದ ಬಗ್ಗೆ ಚಿಂತಿಸದೆ ಭವಿಷ್ಯದ ಬಗ್ಗೆ ಯೋಚಿಸು. ನಾನು ನಿನಗೆ ಅಂತಿಮ ಸಿಹಿಮುತ್ತುಗಳನ್ನು ಕಳುಹಿಸುತ್ತಿದ್ದೇನೆ. ದಯವಿಟ್ಟು ನನ್ನ ಆತ್ಮದ ಶಾಂತಿಗಾಗಿ ಪ್ರಾರ್ಥಿಸು. ನಿನ್ನವ ಎಲಿ. ಇದಾದ ನಂತರ ನಗುನಗುತ್ತಲೇ ಮರಣದಂಡನೆಯನ್ನು ಸ್ವೀಕರಿಸಿದ. ಇಸ್ರೇಲ್ ಕಂಡ ಅತ್ಯಂತ ಹೆಸರಾಂತ ಗೂಢಚಾರನ ಅಂತ್ಯ ಆ ದಿನ ಆಯಿತು. ಎಲಿ ಗುಪ್ತಚರ ದಳಗಳ ಇತಿಹಾಸದಲ್ಲಿ ದಂತಕಥೆಯಾದ.